ಕರ್ನಾಟಕದಲ್ಲಿ ಉಪೇಂದ್ರ ಅವರು ರಾಜಕೀಯ ಮಾಡೋದು ತುಂಬಾ ಕಷ್ಟ ಅನ್ಸುತ್ತೆ. ನಿಮ್ಮ ಮಾತುಗಳು ನಂಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಹಳ್ಳಿ ಕಡೆ ಹೋಗ್ಬಿಟ್ಟು ಪ್ರಜಾಕೀಯ ಅಂದ್ರೆ ಯಾರು ಅಂತ ಕೇಳ್ತಾರೆ. ಹಳ್ಳಿ ಕಡೆನೆ ಫಸ್ಟ್ ಗೆದ್ದಿರೋದು ಗೊತ್ತಾ? ಇಲ್ಲಿ ಗೊತ್ತಿಲ್ಲದೆ ಇದ್ರೆ ಮಾತಾಡಬಾರ್ದು. ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಯ ವಿರೋಧಿ, ನೀವು ಪ್ರಜಾಪ್ರಭುತ್ವದ ವಿರೋಧಿ. ಯಾಕೆ ಅಂದ್ರೆ ನೀವು ಪ್ರಜಾಪ್ರಭುತ್ವನ ಅರ್ಥನೇ ಮಾಡ್ಕೊಂಡಿಲ್ಲ. ನೋಡಿ ಎಷ್ಟು ಕನ್ಫ್ಯೂಷನ್ ಇದೆ ನಿಮ್ಮಲ್ಲಿ. ನೋ ಕನ್ಫ್ಯೂಷನ್ ಎಲ್ಲ ಯಾಕೆ ಕನ್ಫ್ಯೂಷನ್ ಅಂದ್ರೆ ಯಾಕೆ ಬೇಜಾರಾಗ್ತೀರಾ? ಹೇಳ್ರಪ್ಪ. ಬಹುಶಃ ಎಲ್ಲೋ ಒಂದು ಕಡೆ ಕರ್ನಾಟಕದಲ್ಲಿ ಉಪೇಂದ್ರ ಅವರು ರಾಜಕೀಯ ಮಾಡೋದು ತುಂಬಾ ಕಷ್ಟ ಅನ್ಸುತ್ತೆ. ನಿಮ್ಮ ಮಾತುಗಳು ನಂಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಇವ್ರ ಮಧ್ಯದಲ್ಲಿ ನಾನು ಎಲ್ಲಿ ಕೊಚ್ಚೋಗ್ಬಿಡ್ತೀನೋ, ಒಂಥರ ಪ್ರಜಾಕೀಯದಲ್ಲಿ ಎಲ್ಲಿ ಜೋಕರ್ ಆಗ್ಬಿಡ್ತೀನಿ ನಾನು, ಒಂದು ಭಯ ನಿಮ್ಮಲ್ಲಿ ಕಾಡ್ತಾ ಇದೆ ಅಂತ ನನಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಸರ್. ಓ ಬಿಡಿ, ಕ್ಲಾರಿಟಿ ಬಂದಿದೆ ತಾನೆ ಅಟ್ಲೀಸ್ಟ್. ಅದು ಡೌಟ್ ಅಲ್ಲಿ ಪಟ್ಕೊಂಬೇಡಿ. ಖಂಡಿತ ಸರ್. ಇವ್ರಿಗೆ ಭಯ ಆಗಿದೆಯಾ ಇಲ್ವಾ ಕ್ಲಾರಿಟಿಯಾಗಿ ಹೇಳ್ಬಿಡಿ ಸರ್. ಈಗ ಪಕ್ಷ ಕಟ್ಟಿದ್ದೀರಾ, ಪಕ್ಷ ನಮ್ಮ ಚಿಕ್ಕಬಳ್ಳಾಪುರದಲ್ಲ ಪೆರೆಸಂದ್ರಲ್ಲಿ ಪ್ರಜಾಕೀಯ ಅಂದ್ರೆ ಏನಂತ ಕೇಳ್ತಾರೆ. ಬೆಂಗಳೂರಲ್ಲಿ ಓದಿರೋರು ಗೊತ್ತು. ಹಳ್ಳಿ ಕಡೆ ಹೋಗ್ಬಿಟ್ಟು ಪ್ರಜಾಕೀಯ ಅಂದ್ರೆ ಯಾರು ಅಂತ ಕೇಳ್ತಾರೆ. ಹಳ್ಳಿ ಕಡೆನೆ ಫಸ್ಟ್ ಗೆದ್ದಿರೋದು ಗೊತ್ತಾ? ಇಲ್ಲಿ ಅಲ್ಲ ಕೇಳಿ, ಒಂದ್ ನಿಮಿಷ ಕೇಳಿ. ಫಸ್ಟ್ ಅರೆಹಳ್ಳಿ ಅನ್ನೋ ಕಡೆ ಚೇತನ್ ಕುಮಾರ್ ಅನ್ನೋರು ಆಯ್ಕೆ ಆದ್ರು. ಅದು ಗೊತ್ತಾ ನಿಮ್ಗೆ? ಗೊತ್ತಿಲ್ಲದೆ ಇದ್ರೆ ಮಾತಾಡಬಾರ್ದು. ಬಟ್ ಅದ್ರ ಬಗ್ಗೆನೂ ವಿಶ್ಲೇಷಣೆ ಮಾಡೋರಿದ್ದಾರೆ. ಸ್ವಂತ ಬಲದಿಂದ ಅಥವಾ ಅವ್ರಿಗಿದ್ದ ಬ್ಯಾಕ್ ಗ್ರೌಂಡ್ ಇಂದ ಗೆದ್ದಿರಬಹುದು. ಓಕೆ, ನೀವು ನಾಳೆ ಯಾರು ಗೆದ್ರು ಹಂಗೆ ಹೇಳ್ತೀರಾ. ನಾಳೆ ಅವ್ರು ಯಾರು ನಿಲ್ಸ್ಗೆದ್ರ ರೀ, ಅವ್ರದ್ದು ಏನೇನ್ ಮಾಡಿದಾರೆ ಗೊತ್ತೇನ್ರಿ, ಅವ್ರು ಸುಮ್ಮನೆ ಗೆಲ್ಲಿಲ್ಲ ರೀ ಅಂತಾನು ಹೇಳ್ಬೋದು. ನೀವು ಹೇಳಿದ್ರಿ ತಮಿಳ್ನಾಡಿನಲ್ಲಿ ಪ್ರೂವ್ ಮಾಡಿದ್ದಾರೆ ಅಂತ. ಪ್ರೂವ್ ಮಾಡೋದಕ್ಕೆ ಅವ್ರು ಕೊಟ್ಟಂತ 40 ಗ್ಯಾರಂಟಿಗಳು ಕೂಡ ಕಾರಣ ಆಗ್ತಾ ಇದೆ. ಆದ್ರೆ ಅದನ್ನ ನೀವು ಒಪ್ಪೋದಕ್ಕೆ ರೆಡಿ ಇಲ್ವಲ್ಲ? ಇನ್ನೂ ಒಂದು ಹೇಳ, ನಾನು ಪ್ರೂವ್ ಆಗಿರೋದಕ್ಕೆ ಒಂದು ಸ್ಟಾರ್ ವ್ಯಾಲ್ಯೂನು ಕೌಂಟ್ ಆಗಿದೆ. ಕರೆಕ್ಟೋ ಇಲ್ವೋ? ಒಂದು ಸ್ಟಾರ್ ಫೇಸು, ಆ ಚರಿಷ್ಮಾ, ಆ ಒಂದು ಫ್ಯಾನ್ ಫಾಲೋಯಿಂಗ್, ಅದು ಆಗಿದೆ. ನಾನು ಹೇಳ್ತೀರ ಅದ್ರಲ್ಲಿ ಪ್ಲಸ್ ಪಾಯಿಂಟ್ ಇರೋದು ಯುವಕರು ಎದ್ರು, ಯುವಕರು ಹೊರಗೆ ಬಂದರು, ಯುವಕರು ಪೊಲಿಟಿಕಲಿ ಒಂದು ಸ್ವಲ್ಪ ಅವೇರ್ನೆಸ್ ಬಂತು, ಒಂದು ಬದಲಾವಣೆ ತರೋಣ ಅಂತ ಬಂದರು ಅಂತ ನಾನು ಹೇಳ್ತಾ ಇದ್ದೀನಿ. ಗೊತ್ತಿಲ್ಲ, ನಾನು ವಿಜಯ್ ಅವರ ಬಗ್ಗೆ ಮಾತಾಡಬೇಕು ಅಂದರೆ ವಿಜಯ್ ಅವ್ರದ್ದು 1 ವರ್ಷ 2 ವರ್ಷ ಆಡಳಿತ ನೋಡಿ ಅಲ್ಲಿ ಜನಗಳು ಏನು ಹೇಳ್ತಾರೆ ಅನ್ನೋದನ್ನು ನಾವು ತಿಳ್ಕೊಬೇಕಲ್ವಾ. ಈಗಲೇ ನಾನು ಅವ್ರೇನು ಸರಿ ಇಲ್ಲ, ಅವ್ರು ಸರಿ ಇದ್ದಾರೆ ನಾನೇನು ಹೇಳೋಕ್ಕಾಗಲ್ಲ, ಯಾರು ಏನು ಹೇಳೋಕ್ಕಾಗಲ್ಲ. ಸ್ಟಾರ್ ವ್ಯಾಲ್ಯೂ ಅಂತ ಹೇಳ್ತಿದ್ರಿ ಸರ್. ಸ್ಟಾರ್ ವ್ಯಾಲ್ಯೂ ಜೊತೆಗೆ ಅವರ ಫ್ಯಾನ್ ಕ್ಲಬ್ಗಳು ಸಿಕ್ಕಾಪಟ್ಟೆ ಕೆಲಸ ಮಾಡಿದೆ ಚುನಾವಣೆಯಲ್ಲಿ. ನಮಗೆ 2 ವರ್ಷದ ಈ ಕಣ್ಣಿಗೆ ಕಾಣಿಸ್ತಾ ಇದೆ. ಬಟ್ ದಶಕಗಳಿಂದ ಬ್ಲಡ್ ಡೊನೇಷನ್ ಇಂದ ಹಿಡಿದು ಮಕ್ಕಳ ಶಿಕ್ಷಣದವರೆಗೂ ಸಾಕಷ್ಟು ಹೆಲ್ಪು ವಿಜಯ್ ಅವರ ಫ್ಯಾನ್ ಕ್ಲಬ್ಗಳು ಮಾಡ್ತಾ ಬಂದಿದೆ ಅಂತ. ಉಪೇಂದ್ರ ಅವ್ರಿಗೂ ಕೂಡ ಅದರದ್ದೇ ಆದ ಒಂದು ಫ್ಯಾನ್ ಕ್ಲಬ್ ಇದೆ, ಅಥವಾ ಪ್ರಜಾಕೀಯದ ಸಲುವಾಗಿ ನಿಮ್ಮ ಜೊತೆ ಸೇರ್ಕೊಂಡಿರೋ ಜನ ಇದ್ದಾರೆ. ಏನ್ ಮಾಡ್ತಿದ್ದಾರೆ ಉಪೇಂದ್ರ ಅವರೇ? ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಯ ವಿರೋಧಿ, ನೀವು ಪ್ರಜಾಪ್ರಭುತ್ವದ ವಿರೋಧಿ. ಯಾಕೆ ಅಂದ್ರೆ ನೀವು ಪ್ರಜಾಪ್ರಭುತ್ವನ ಅರ್ಥನೇ ಮಾಡ್ಕೊಂಡಿಲ್ಲ. ಪ್ರಜಾಪ್ರಭುತ್ವ ಅಂದ್ರೆ ಏನು ಇಡೀ ಜಗತ್ತು ಅಳವಡಿಸ್ಕೊಂಡಿರೋದು, ಮನುಷ್ಯ ಅಳವಡಿಸ್ಕೊಂಡಿರೋದು. ಏನಪ್ಪಾ ಅಂದ್ರೆ 9 to 5 ಜಾಬ್ ಮಾಡ್ತೀನಿ ನಾನು. ಬೆಳಗ್ಗೆ ಎದ್ದು ನಾನು ಕೆಲಸಕ್ಕೆ ಹೋಗಬೇಕು, ಅದಕ್ಕಾಗಿ ನನ್ನ ಹತ್ರ ಮನೆ ಕೆಲಸಗಳನ್ನ ಮಾಡೋದಕ್ಕೆ ನನಗೆ ಸಮಯ ಇಲ್ಲ ಅನ್ನೋ ಕಾರಣಕ್ಕಾಗಿ ನಾನು ದುಡ್ಡು ಕೊಟ್ಟು ಒಬ್ಬ ಸಂಬಳಕ್ಕೆ ಇಟ್ಕೊಂಡಿದ್ದೀನಿ. ಅದೇ ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 5 ವರ್ಷಕ್ಕೆ ನನಗೆ ಕೆಲಸ ಮಾಡೋದಕ್ಕಾಗಿ ಒಬ್ಬ ವ್ಯಕ್ತಿಯನ್ನು ಆರಿಸಿ ಕಳಿಸ್ತೀನಿ ನಾನು. ಅದು ಪ್ರಭುತ್ವ ವ್ಯವಸ್ಥೆ. ನೀವು ಯಾವಾಗಲೂ ಹೇಳ್ತಾ ಬರೋದು ಏನಂತ, ಜನನೇ ಇಂಟ್ರೆಸ್ಟ್ ತಗೊಂಡು ಕೆಲಸ ಮಾಡಬೇಕು ಅಂತ. ನಾನು ದಿನ ಬೆಳಗ್ಗೆ ಎದ್ಬಿಟ್ಟು ನನ್ನ ಮನೆ ರಸ್ತೆ ಕಾರ್ ಇದೆಯಾ, ಲೈಟ್ ಇದೆಯಾ, ಮತ್ತೊಂದು ನೋಡೋದಕ್ಕೆ ನನಗೆ ಸಮಯ ಇಲ್ಲ. ಅದಕ್ಕೆ ನಾನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿ ನಾನು ಕಳಿಸ್ತೀನಿ. ನೀವೇನು ಮಾಡಬೇಕು, ನಾನೇನು ಮಾಡಬೇಕು ಅಂತ ನೀವು ಕೇಳಿದ್ರಲ್ಲ, ಬಹಳ ಒಳ್ಳೆ ಆಲೋಚನೆ ಇದೆ. ನಾವೆಲ್ಲರೂ ಅದನ್ನೇ ಹೇಳ್ತಾರೆ, ಯಾರಿಗೂ ನಿಮ್ಗೆ ಕಮ್ಯುನಿಕೇಟ್ ಮಾಡೋಕ್ಕಾಗ್ತಿಲ್ಲ. ಜನರಿಂದ ಆಯ್ಕೆಯಾಗಿ ಹೋಗಿ ಶಾಸನ ಸಭೆಯಲ್ಲಿ ಕೂತ್ಕೊಂಡು ಶಾಸಕರಾಗಿ ಶಾಸನಗಳನ್ನ ರಚನೆ ಮಾಡಿ. ನೀವು ನಿಮ್ಗೆ ಆ ಶಕ್ತಿ ಇದೆ ಸರ್. ನಾನೊಂದು ಸತ್ಯ ಹೇಳ, ಇದುವರೆಗೂ ನಾವೆಲ್ಲರೂ ದೊಡ್ಡ ನಾಯಕರಿದಾರ ಸರ್. ಯಾರಿಗೂ ದೇಶನ ಹಾಳು ಮಾಡಬೇಕು, ದೇಶನ ಗಬ್ಬು ಮಾಡಬೇಕು ಯಾರು ಹೋಗಿಲ್ಲ ಸರ್. ಎಲ್ಲ ಒಳ್ಳೆಯವರೇ, ಎಲ್ಲ ಒಳ್ಳೆ ಕೆಲಸ ಮಾಡಬೇಕು ಅಂತಲೇ ಹೋಗಿರೋರು. ಬಟ್ ಅವರು ಪಾಪ ಆತುರದಿಂದ ಬೇಗ ಹೋಗ್ಬೇಕು ಅಂದ್ಬಿಟ್ಟು ಒಂದಷ್ಟು ದುಡ್ಡು ಕೊಟ್ಟರೆ ನಾನು ಹೋಗ್ಬಿಡ್ಬೇಕು ಅಂತ ಕೊಟ್ಟಿದ್ದಾರೆ. ಓಕೆನಾ? ಅದಾದ್ಮೇಲೆ ಒಂದು ದೊಡ್ಡ ಪ್ರೊಸೆಷನ್ ಮಾಡಬೇಕು, ಅದಕ್ಕೆ ಮತ್ತೆ ದುಡ್ಡು ಎಲ್ಲ ಲೆಕ್ಕ ಹಾಕಿ 50 ಕೋಟಿ ಬಂದ್ಬಿಟ್ಟಿದೆ ಅನ್ಕೊಳ್ಳಿ. 50 ಕೋಟಿ ಅವನ ಹತ್ರ ಇಲ್ಲ, ಬಟ್ ಅವನಿಗೆ ದೇಶನ ಸರಿ ಮಾಡಬೇಕು ಅನ್ನೋ ಆಸೆ ಇದೆ. ಅವನೇನು ಮಾಡ್ದ, ಪಕ್ಕದಲ್ಲೊಬ್ಬ ಇದ್ದ, ನೀನು ಹೋಗಮ್ಮ ನಾನು ಕೊಡ್ತೀನಿ ನಿಂಗೆ ದುಡ್ಡು ಅಂದ. ಇವನ ಹತ್ರ ಒಂದು 30 ಕೋಟಿ ಇಸ್ಕೊಂಡ, ಇವನ ಹತ್ರ 20 ಕೋಟಿ ಇಸ್ಕೊಂಡ. ನಾನು ಬಂದ್ಬಿಟ್ಟು ನಾನು ಗೆದ್ಬಿಟ್ಟೆ. ನೆಕ್ಸ್ಟ್ ಏನು ಮಾಡ್ತೀನಿ, ಅವ್ನು ನಾನು ಕೊಟ್ಟಿರೋನಿದ್ದಾನಲ್ಲ, ಏನಪ್ಪ ಹೆಂಗಪ್ಪ ಕೊಡ್ತೀಯ ನೀನು? ಸರ್ ನೀವು ದುಡ್ಡೆಲ್ಲ ಕೊಡ್ಬಿಡಿ ಸರ್, ಇಟ್ಕೊಳ್ಳಿ ಸರ್. ಸರ್ ಇನ್ನೊಂದು ಮೆಡಿಕಲ್ ಕಾಲೇಜ್ ಓಪನ್ ಮಾಡ್ತಿದ್ದೀನಿ ಸರ್, ಒಂದು ಪರ್ಮಿಷನ್ ಕೊಟ್ಬಿಡಿ ಅಂದ. ನಾನು ದುಡ್ಡು ಇಸ್ಕೊಂಡ್ರೆ ಏನು ಮಾಡ್ತೀನಿ? ಒಂದು ಟೈಮ್ ಲಿಮಿಟ್ ಅಂತ ಏನಾದರೂ ಹಾಕೊಂಡಿದ್ದೀರಾ ಸರ್? ಅಥವಾ ಇಷ್ಟು ವರ್ಷದಲ್ಲಿ ಇದಾಗಬಹುದು ನಾನು ಅನ್ಕೊಂಡಿರೋದು ಅನ್ನೋ ರೀತಿಯಲ್ಲಿ ಏನಾದರೂ ನಾನು ಟೈಮ್ ಲಿಮಿಟ್ ಹಾಕಿದ್ರೆ ಪಕ್ಷ ಸ್ಟಾರ್ಟೇ ಮಾಡ್ತಿರ್ಲಿಲ್ಲಮ್ಮ. ನೀವು ಮನಸ್ಸು ಮಾಡ್ರೆ ನಾಳೆ ಆಗ್ಬೋದು, ನೆಕ್ಸ್ಟ್ ಎಲೆಕ್ಷನ್ ಆಗ್ಬೋದು ಬದಲಾವಣೆ. ಸರ್, ಇದಕ್ಕೆ ಟೈಮ್ ಲಿಮಿಟ್ ಇಲ್ಲ ಅಂತ ಅಂದಾಗ, ಅದು ನಿಧಾನವಾಗಿ ಸಾಕ್ತಾ ಹೋದಾಗ ನೀವು ಹೇಳೋ ಪ್ರತಿಯೊಂದು ಐಡಿಯಾಲಜಿಗಳು ಎಲ್ರಿಗೂ ಇಷ್ಟ ಆಗ್ತಾ ಇದೆ. ವಾವ್, ಸೂಪರ್ ಸರ್, ಉಪೇಂದ್ರ ಸರ್ ರೈಟ್, ಕರೆಕ್ಟ್ ಅಂತ ಕಮೆಂಟ್ಸ್ಗಳು ಬರ್ತಾ ಇದೆ. ಆದರೆ ಅವೆಲ್ಲವೂ ಕೂಡ ಮತಗಳಾಗಿ ಕನ್ವರ್ಟ್ ಆಗ್ತಾ ಇರೋದು ತುಂಬ ಲೇಟ್ ಆಗ್ತಾನೆ ಹೋದ್ರೆ, ಕರ್ನಾಟಕದಲ್ಲಿ ಏನೋ ಒಂದು ಬದಲಾವಣೆ ಬಯಸ್ತಾ ಇದಾರಲ್ಲ, ಅದು ಯಾವಾಗ ಆಗುತ್ತೆ ಅಂತ. ಹಿಂಗೆ ಲೇಟ್ ಆಗ್ತಾ ಹೋದ್ರೆ ಇಲ್ಲ, ಲೇಟ್ ಆಗಲ್ಲ ಖಂಡಿತ. ಇವಾಗ ನಿಮ್ಗೆ ಏನೋ ನಾನು ನಿಂತ್ಕೊಬೇಕು, ಅದರಿಂದನೇ ಚೇಂಜ್ ಆಗುತ್ತೆ, ಖಂಡಿತ ನಿಂತ್ಕೊಂತೀನಿ. ವಿಜಯ್ ಕೂಡ ಆಕ್ಚುಲಿ ಅವರಿಗೆ ಇಷ್ಟು ಬಹುಮತಗಳಲ್ಲಿ, ಅಂದರೆ ಇಷ್ಟು ಮತಗಳಲ್ಲಿ ನಾವು ಗೆಲ್ತೀವಿ, ಇಷ್ಟು ಕ್ಷೇತ್ರಗಳಲ್ಲಿ ಗೆಲ್ತೀವಿ ಅನ್ನೋ ಊಹೆ ಇರಲಿಲ್ಲ. ಎಕ್ಸಿಟ್ ಪೋಲ್ ತೆಗೆದು ನೋಡಿದಾಗಲೂ ಕೂಡ 18, 19 ಅವರು ಕೂಡ ಅಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಒಂದು 30ರಿಂದ 40 ಕ್ಷೇತ್ರ ಗೆಲ್ತೀವಿ ಅಂತ ಅಂದ್ಕೊಂಡಿದ್ವಿ ಅಂತ. ಅವರು ಕೂಡ ಮಾಡಿದಂಥದ್ದು ಅತಿ ದೊಡ್ಡ ರಿಸ್ಕ್ ತಗೊಂಡು ಮಾಡಿದಂಥ ಪ್ರಯತ್ನ. ಆ ಪ್ರಯತ್ನಕ್ಕೆ ಫಲ ಬೇಗ ಸಿಕ್ತು. ಆದರೆ ಪ್ರಜಾಕೀಯಕ್ಕೆ ಫಲ ಯಾರಿಗೆ ಸಿಗ್ಬೇಕಾಗಿರೋದು ಹೇಳಿ? ಯಾರಿಂದ ಸಿಗಬೇಕು? ಪ್ರಜೆಗಳಿಂದನೇ ಸಿಗಬೇಕು. ಮತ್ತೆ ಹಾಗಾದ್ರೆ ಇದಕ್ಕೆ ಕರೆಕ್ಟ್ ಲೀಡರ್ ಯಾರು?
ಹಾಗಾದ್ರೆ ಪ್ರಜೆಗಳು ಕೆಲ್ಸಕ್ಕೆ ಹೋಗ್ಬೇಕು, ಅವ್ರಿಗೆ ಆದಂತ ಸಂಬಳ ತಗೊಬೇಕು, ಅವ್ರ ಲೈಫ್ನ ಅವ್ರು ಲೀಡ್ ಮಾಡಬೇಕು. ಹಾಗಾದ್ರೆ ಒಂದ್ ನಿಮಿಷ ಅವ್ರು ಬಂದು ಹಾಗಾದ್ರೆ ಟಾರ್ ಗುಂಡಿ ಒಳಗಡೆ ರೋಡ್ ತಾಂಬರ್ ಹಾಕ್ಬೇಕಾ? ಇಲ್ಲ ಅಟ್ಲೀಸ್ಟ್ ನೀವ್ ಹೇಳ್ತಿದ್ದೀರಾ ಕೇಳಬೇಕು, ಕೇಳೋ ಒಂದು ಸಿಸ್ಟಮ್ ಬೇಕು ಅಂತ ಹೇಳ್ತಾ ಇದ್ದೀರಾ. ಇಲ್ಲ ಹಂಗಾರೆ ಕೇಳಂಗೆ ಇಲ್ಲ, 5 ವರ್ಷ ಬಿಟ್ಬಿಡಿ. ಇವಾಗ ಇದೆಯಲ್ಲ ಸಿಸ್ಟಮ್ ಚೆನ್ನಾಗಿದೆಯಲ್ಲ, ಅವಾಗ ಅವ್ರವ್ರ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ, ನಾಯಕರುಗಳನ್ನ ಕಳಿಸಿದ್ದೀರಾ, ಅವ್ರ ಕೆಲಸ ಮಾಡ್ತಿದ್ದಾರೆ. ನಿಮ್ಮ ಪ್ರಯತ್ನದ ಪ್ರತಿಫಲ ಏನು? ಅಲ್ಲ ಒಂದ್ ನಿಮಿಷ, ಇದು ಕರೆಕ್ಟ್ ಇದೆಯಾ ಅಂತ ಫಸ್ಟ್ ಹೇಳಿ. ಇದು ಕರೆಕ್ಟ್ ಇಲ್ಲ, ಅಲ್ಲ ನಿಮ್ಮ ಪ್ರಯತ್ನ ಅಲ್ಲ ಒಂದ್ ನಿಮಿಷ ನೋಡಿ, ಎಷ್ಟು ಕನ್ಫ್ಯೂಷನ್ ಇದೆ ನಿಮ್ಮಲ್ಲಿ. ನೋ ಕನ್ಫ್ಯೂಷನ್. ಎಲ್ಲ ಯಾಕೆ ಕನ್ಫ್ಯೂಷನ್ ಅಂದ್ರೆ ಯಾಕೆ ಬೇಜಾರಾಗ್ತೀರಾ? ಒಂದ್ ನಿಮಿಷ ಯಾಕೆ ಹೇಳ್ತೀನಿ ಕೇಳಿ. ನೀವೇನ್ ಹೇಳಿದ್ರಿ ಫಸ್ಟ್, ನಾನು ಕೆಲ್ಸಕ್ಕೆ ಹೋಗ್ಬೇಕು, ನಂದೇ ಬೇರೆ ಕೆಲಸಗಳಿದೆ, ನನಗೆ ಇದೆಲ್ಲ ನೋಡಕ್ ರೆಡಿ ಇಲ್ಲ, ನಾನೊಬ್ಬ ನಾಯಕನ ಕಳಿಸಿದ್ದೀನಿ, ಅವ್ನು ಮಾಡ್ಕೊಂತಾನೆ. ಈಗ ಸಿಸ್ಟಮ್ ಇದೆಯಲ್ವಾ? ಅದು ಇದೆ ತಾನೆ? ಪ್ಲೀಸ್ ಆನ್ಸರ್ ಮೀ, ಇದೆ ತಾನೆ ಪೂರ್ವೆ? ಇದೆಯಲ್ವಾ? ಮತ್ತೇನು ಬದಲಾವಣೆ ಬೇಕು? ಆಲ್ರೆಡಿ ಇದೆಯಲ್ಲ, ನಿಮ್ಗೆ ಚೆನ್ನಾಗಿರೋ ಸಿಸ್ಟಮ್ ಇದೆಯಲ್ಲ. ಬದಲಾವಣೆಯ ಜವಾಬ್ದಾರಿ ಕೇವಲ ಉಪೇಂದ್ರ ಅವರ ಮೇಲ್ ಮಾತ್ರ ಇಲ್ಲ, ಅವರ ಹೆಗಲ ಮೇಲ್ ಮಾತ್ರ ಇಲ್ಲ. ಬದಲಾವಣೆ ತರಬೇಕು ಅನ್ನೋದು ಗೊತ್ತಿರುವವರಿಗೆ ಬದಲಾವಣೆ ಯಾವ ರೀತಿ ಆಗಬೇಕು ಅನ್ನೋ ಕ್ಲಾರಿಟಿ ಮೊದಲು ಮುಖ್ಯ. ಹಾಗೆ ಬದಲಾವಣೆಯಲ್ಲಿ ನಂದು ಜವಾಬ್ದಾರಿ ಇದೆ ಅನ್ನೋದನ್ನ ಅರ್ಥಕೊಳ್ಳೋದು ಮುಖ್ಯ ಅನ್ನೋದು ಬಹುಶಃ ಉಪೇಂದ್ರ ಅವರ ಒನ್ಲೈನ್ ಸ್ಟೇಟ್ಮೆಂಟ್. ಧನ್ಯವಾದ ಸರ್, ನಮ್ಮ ಜೊತೆಯಲ್ಲಿ ಇಷ್ಟೊತ್ತು ನೀವೇ ಹೇಳ್ಬಿಟ್ರಿ, ಸೂಪರ್. ಥ್ಯಾಂಕ್ ಯು ಸರ್, ನಿಮ್ಮ ಸಮಯಕ್ಕೋಸ್ಕರ ಹಾಗೆ ನಮ್ಮ ಜೊತೆಯಲ್ಲಿ ಇಷ್ಟೊತ್ತು ಇದ್ದಕ್ಕೆ ಧನ್ಯವಾದ ಎಲ್ರಿಗೂ. ಥ್ಯಾಂಕ್ ಯು.